ಬದುಕಿನ ಅನಿವಾರ್ಯತೆಗಳೇ ಮನುಷ್ಯನ ಸವಾಲಿಗೆ ಕಾರಣ. ಹೊಟ್ಟೆಪಾಡು ಜೀವದ ಹಂಗನ್ನ ತೊರೆದು ಹೋರಾಡೋ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲ, ಕಲಿಯೋದಕ್ಕೂ ಕೆಲ ಪ್ರದೇಶಗಳಲ್ಲಿ 100 ಕಿಲೋಮೀಟರ್ ನಡಿಬೇಕು. ಬಸ್ ಇಲ್ಲ, ಗಾಡಿ ಇಲ್ಲ, ಅಲ್ಲಿ ಕಾಲೇ ಇಲ್ಲ. ಒಂದೊಂದು ಹೆಜ್ಜೆನೂ ಸಾವಿನ ಹೆಜ್ಜೆ. ಯಾಕೆ ಅಂತ ನೀವೇ ನೋಡಿ. ಹಿಮಾಲಯ ಎಷ್ಟು ಬ್ಯೂಟಿಫುಲ್, ಅದನ್ನು ವರ್ಣಿಸೋದಕ್ಕೆ ಪದಗಳೇ ಸಿಗೋದಿಲ್ಲ. ಆದರೆ ಚಳಿಗಾಲದಲ್ಲಿ ಅಲ್ಲಿ ವಾಸಿಸೋದು ಕಷ್ಟ. ಇಲ್ಲಿ ಜಂಸ್ಕಾರ್ ಕಡಿಮೆ ಇದೆ. ಟಿಬೆಟ್ನ ಮೇರೆ ಕೂಡ ಹೌದು. ಚಳಿಗಾಲದಲ್ಲಿ ಇಲ್ಲಿ ವಾಸಿಸುವ ಜನರ ಪಾಡು ಹೇಳುತ್ತೀರುವುದು. ಎಲ್ಲಾ ದಾರಿಗಳು ಹಿಮದಿಂದ ಮುಚ್ಚಿ ಹೋಗಿರುತ್ತವೆ. ಹೀಗಿದ್ದಾಗ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದಾದ್ರೂ ಹೇಗೆ ಅಂತ ನೀವು ಯೋಚಿಸಬಹುದು. ಇಲ್ಲಿ ರಜೆ ಕಳೆದ ಮೇಲೆ ಸ್ಕೂಲಿಗೆ ಹೋಗಬೇಕಾದ್ರೆ ಬರೋಬ್ಬರಿ 100 ಕಿಲೋಮೀಟರ್ ನಡೆಯಬೇಕು. ಹಿಮಗಟ್ಟಿದ ನದಿಯನ್ನ ದಾಟಬೇಕು. ಒಂದಲ್ಲ, ಎರಡಲ್ಲ, 6 ದಿನ ಹೀಗೇ ಹೆಜ್ಜೆ ಹಾಕಬೇಕು. ಸುರಿಯುವ ಹಿಮ, ಜಾರುವ ಹಿಮಬಂಡೆಗಳ ಮೇಲೆ ನಡೆದುಕೊಂಡು ಹೋಗಬೇಕು. -ಡಿಗ್ರಿ ವಾತಾವರಣದಲ್ಲಿ ನಡೆಯಬೇಕು ಅಂದ್ರೆ ಅದು ಹೇಳಿದಷ್ಟು ಸುಲಭವಲ್ಲ. ಇಲ್ಲಿ ಇಡೀ ಕುಟುಂಬ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಎಲ್ಲ ಮುಗಿದ ನಂತರ ಪಯಣ ಶುರುವಾಯಿತು. ಬೀಳ್ಕೊಟ್ಟ ಅಮ್ಮನ ಕಣ್ಣಲ್ಲಿ ನೀರು. ಅಪ್ಪ ಇಬ್ಬರು ಮಕ್ಕಳ ಪಯಣ ಹಿಮದ ನಡುವೆ ಸಾಗಿತು. ಮೇಲೆ ಹಿಮ, ಕೆಳಗೆ ತಣ್ಣಗೆ ಹರಿಯುವ ನೀರು. ಎಲ್ಲಿ ಕಾಲಿಡಬೇಕು, ಎಲ್ಲಿ ಇಡಬಾರದು ಅನ್ನೋ ಲೆಕ್ಕಾಚಾರದಲ್ಲೇ ಸಾಗಬೇಕು. ಇಲ್ಲಿ ಪ್ರತಿ ಹೆಜ್ಜೆಯು ಸಾವಿನ ಹೆಜ್ಜೆ. ಒಂದು ವೇಳೆ ನದಿ ಗಟ್ಟಿಯಾಗಿದೆ ಅಂತ ಕಾಲಿಟ್ರೆ ಕುಸಿದು ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗೆ ಹೆಜ್ಜೆ ಇಡುತ್ತಾ ದಾರಿ ಸವೆಸಬೇಕು. ಎಲ್ಲಿ ಸಾವು ಅಡಗಿ ಕುಳಿತಿದೆಯೋ ಯಾವನಿಗೆ ಗೊತ್ತು. ಮುಂಜಾಗ್ರತೆಯಿಂದ ಮುಂದೆ ಸಾಗಬೇಕು ಅಷ್ಟೇ. ಯಾವಾಗ ಮೇಲಿನ ಹಿಮ ಕೆಳಕ್ಕೆ ಜಾರುತ್ತೋ ಗೊತ್ತಾಗೋದಿಲ್ಲ. ಸಾವು ಎಲ್ಲಿಯಾದರೂ ಹೇಳಿ ಕೇಳಿ ಬರುತ್ತಾ? ನೀವೇ ಹೇಳಿ. ಸ್ವಲ್ಪ ಎಡವಿದ್ರೂ ನೀರು ಪಾಲಾಗೋ ಸ್ಥಿತಿ. ಈ ಮಕ್ಕಳ ಪಾಡು ಅಯ್ಯೋ ಪಾಪ. ಆದರೆ ಮಕ್ಕಳು ಶಾಲೆಗೆ ಹೋಗಲೇಬೇಕು. ಇಂಥ ಪರಿಸ್ಥಿತಿಯನ್ನ ನೆನೆಸಿಕೊಂಡ್ರೇನೆ ಜೀವ ಝಲ್ಲೆನ್ನುತ್ತೆ. ಸೂರ್ಯ ಮುಳುಗುವ ಮುನ್ನ ಯಾವುದಾದ್ರೂ ಗುಹೆ ಸೇರಿಕೊಳ್ಳಲೇಬೇಕು. ಯಾಕಂದ್ರೆ ರಾತ್ರಿ ಉಷ್ಣಾಂಶ -30 ಡಿಗ್ರಿ ತಲುಪುತ್ತದೆ. ಅಷ್ಟು ಚಳಿಯಲ್ಲಿ ಜೀವಿಸೋದು ಕಷ್ಟ. ಗುಹೆಯಲ್ಲಿ ಬೆಂಕಿ ಉರಿಯಲೇಬೇಕು. ಇಲ್ಲ ಅಂದ್ರೆ ರಾತ್ರಿ ಚಳಿ ಹಿಂಡಿ ಹಾಕುತ್ತದೆ. ಮಕ್ಕಳನ್ನ ಮಲಗಿಸಿದ ನಂತರ ತಂದೆ ತಾನೂ ನಿದ್ದೆ ಹೋದ.
ಬೆಳಿಗ್ಗೆ ಎದ್ದ ನಂತರ ಪಯಣ ಹಾಗೆ ಮುಂದುವರಿಯುತ್ತದೆ. ಹಿಮಚ್ಛಾದಿತ ಪ್ರದೇಶದಲ್ಲಿ ಈ ಮೂವರೇ ಹೆಜ್ಜೆ ಹಾಕಿದ್ರು. ಪ್ರತಿ ಕ್ಷಣವೂ ಇಲ್ಲಿ ನದಿ ಸವಾಲು ಒಡ್ಡುತ್ತದೆ. ಅಪ್ಪಿ ತಪ್ಪಿ ಜಾರಿದ್ರೆ ಪ್ರಪಾತವೇ ಗತಿ. ಹಿಮದ ದಾರಿಯ ಪಯಣ ಮುಗಿಯಿತು. ಶಾಲೆಗೆ ಹೋಗೋ ಸಮಯ ಬಂದೇ ಬಿಡ್ತು. ತಂದೆ ತನ್ನ ಇಬ್ಬರು ಮಕ್ಕಳನ್ನ ನಿಲ್ಲಿಸಿಕೊಂಡು ಚೆನ್ನಾಗಿ ಓದಿಕೊಳ್ಳಿ ಎಂದ. ಒಂದಷ್ಟು ಬುದ್ಧಿವಾದ ಹೇಳಿ ತಾನು ಬಂದ ದಾರಿಯಲ್ಲೇ ಏಕಾಂಗಿಯಾಗಿ ಹಿಂತಿರುಗಿದ. ಈ ಹಿಮ ಪ್ರದೇಶದಲ್ಲಿ ವಾಸಿಸುವ ಈ ಜನರ ಜೀವನ ಇಷ್ಟೇನೆ. ಆದರೆ ಅದು ನಗರ ಜೀವನಕ್ಕಿಂತ ಭಿನ್ನವಾಗಿದೆ. ಯಾಕಂದ್ರೆ ಅವರು ಬದುಕೋದು ಪ್ರಕೃತಿಯ ಮಡಿಲಲ್ಲಿ. ಪ್ರವಾಹ ಸಂದರ್ಭದಲ್ಲಿ ನದಿಲಿ ಮೀನ್ ಹಿಡಿಯೋದಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಜನರು ಅನ್ಯ ಮಾರ್ಗವನ್ನೇ ಹುಡುಕೊಳ್ತಾರೆ. ಅದೇನು ಅಂತ ತೋರಿಸ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.